ಹಿಡ್ಕೊಂಡು ಬಿಡುತ್ತಾರ ತಂಪ್ರಿ ಇವನು ಅವನ ಆಯ್ಸ ಬಾಬುನ ಆಯ್ಸು ನಿತ್ಯೇಂದ್ರ ಅಂದ್ರ ತಳ ಹಿಡ್ಕೊಂಡು ಬಿಡುತ್ತಾರ ತಂಪ್ರಿ 16 ಹಿಡ್ಕೊಂಡ 18ನೇ ವಯಸ್ಸಿನವರೆಗೂ ಸಾಕ ಮತ್ತ ಬೇಕಂತಾರಿ ಹಲೋ ಒಮ್ಮೆ ಬಾಯಾಗಿ ಇಟ್ಕೊಂಡ ಸರ್ರ ಅಂತ ಜಗ್ಗಿ ಬಿಟ್ರ ಅಂದ್ರ ಸಾಕ ಮತ್ತ ಬೇಕಂತಾರಿ ಅಲ್ಲಿಂದು ಬೆಣ್ಣಿದು ಸಾದಾ ಐಸ ಯಾರಿಗ್ ಕೊಡ್ಲಿ ಯಾರಿಗಿಡ್ಲಿ ಯಾರಿಗೆ ಬೇಕು ಬಣ್ಣ ಬಣ್ಣದ ಸಾಡಿ ಒಂದು साड़ी खरीदी करे तो एक चूड़ी फ्री है अन्ना को एकदम ठीक लुंगी है लुंगी खरीदी करे तो एक अंडरवेयर फ्री है ये अल्लाह ಮುಂಜಾನೆ ಎದ್ದ ಸಂಜೆ ತನಕ ಪುಕಾರಿದ್ರು ಯಾವ್ದು ಗಿರಾಕಿ ನಮ್ದಕ್ಕೂ ಸಾಡಿ ಖರೀದಿ ಮಾಡಕ ಬರವಲ್ದು ಹೋತಿನಂತ ಗಡ್ಡ ಬಿಟ್ಕೊಂಡು ಗಡ್ಡದಂತ ಮಗನ ಎದುರಿಗೆ ಬರೋರು ಮನುಷ್ಯರು ಕಾಣ್ತಾರ ಬಂದಿನ ಅರೆ ಅಲ್ಲ ನಿಮ್ದಕ್ಕೂ ಮನುಷ್ಯರ ಪತಿ ಹೌದಲ್ಲೋ ನಮ್ದಕ್ಕೂ ಕಣ್ಣ ನೆತ್ತಾಗಿ ಇಟ್ಕೊಂಡಿದ್ರ ನಿಮ್ದಕ್ಕೂ ಕಣ್ಣ ಅಲ್ಲೋ ಮಗನ ನನಗ ಮೊದಲ ಹಾದ ಬಾಯಿಗೆ ಬಂದಂಗ ಮಾತಾಡ್ತಿಲ್ಲ ಸಾಬ ನಾ ಯಾರು ಗೊತ್ತೈತಲ್ಲೋ ನಿನಗ ನಮ್ದು ಯಾರಂತ ನಿಮಗೆ ಗೊತ್ತಾದ್ರ ನಮ್ಮ ಹೆಸರು ಗೊತ್ತಾದ್ರ ನಿಮ್ದಕ್ಕೂ ಬಿಟ್ ಹಿಡಿತಾವ 16 ಹಳ್ಳಿಯಾಗ ಐಸ್ಬಾರು ಬಾಬು ಅಂದ್ರ ಸಣ್ಣವ್ರನ್ನ ಹಿಡಿದು ದೊಡ್ಡವ್ರ ತನ ಪರಿಚಯ ಇಲ್ಲಿ ತಿರ್ಬೋಕೆ ಹಳ್ಳಿ ತಿರ್ಬೋಕೆ ಅರೆ ನಮ್ದಕ್ಕೂ सऊदी अरबी का मग्गल एक सन्न हल्ली है हल्ली का साड़ी व्यापारी हुसैनी ಹಳ್ಳಿಯಿಂದ ದಿಲ್ಲಿವರೆಗೂ ವ್ಯಾಪಾರ ಮಾಡಕ ಬಂದಿದಾವ್ ಅಲ್ಲೋ ಮಗನ ನನಗ ಮೊದಲ ಹಾದ ಹಳ್ಳಿಯಿಂದ ದಿಲ್ಲಿ ತನ ನಿನ್ ಹೆಸರು ವೈನೈತಿ ಅಂತ ಹೇಳ್ತಿಲ್ಲ ಮಗನ ಒಂದ್ ಗೊದ್ದಬಾರ್ದು ಗೊತ್ತೀನಿ ಅಂದ್ರ ಮೂರೂ ಲೋಕ ಒಮ್ಮೆ ಕಂಡವ ಮಗನ ನಮ್ದಕ್ಕೂ ಏನೋ ಕಲ್ ಡಬ್ಬಿ ಹಾಕವ ನಿಮ್ದಕ್ಕೂ ಲುಕ್ಷಾಂತ ಹೂವ ಅಲ್ಲೋ ಮಗನ ಈ ಡಬ್ಬಿ ತುಂಬಾ ಮಾಲ ತುಂಬಿಕೊಂಡು ಬಂದನ ಬೇಕಾರ ಮಗನ ಕೈ ಹಾಕಿ ನೋಡ ಮಗನ ಮಂದಿ ಎಲ್ಲಾ ಬಾಯಾಗ ಹಂಗ ಇಟ್ಕೊಂಡು ಸ್ವರ್ರ ಅಂತ ಹೇಳಿ ಜಗ್ಗಿ ಬಿಡ್ಬೇಕಲ್ಲ ಮಗನವರ ಬಾಬುಬಾಯಿ ನಮ್ದಕ್ಕೂ ಮಾಫ್ ಕೊಡು ಈ ಊರಿಗೆ ನಮ್ದು ಹೊಸಬ ವ್ಯಾಪಾರಿ ಹೈ ನಿಮ್ದಕ್ಕೂ ದೋಸ್ತಿ ಅಚ್ಚ ಹೂವ ಬ್ಯಾಡಪ್ಪ ಮಕ್ಕಳಿಗೆ ಅತ್ತಂಗ್ ಮಾಡಿ ಕರೆದಂಗ್ ಮಾಡಿ ಮೂರು ಸಿಟ್ಟ ಮುಗಲಿಗೆ ತೋರ್ಸಾಕ್ ಹತ್ಯಾನ ಮಗ ಅಂತೇಳಿ ರಮಸಾಕ ಹೋಗ್ಬಾಡಲಿ ಮಗನ ಐಸಿಟ್ಟ ಬಾಬಾನಂದ್ರ ಏನಂತ ತಿಳಿದ್ದಿ ಏ ಬಾಬುಬಾಯಿ ನೀವ್ ಹೇಳ್ದಂಗೆ ನಾವು ಕೇಳ್ತಾವ ನಮ್ದಕ್ಕೂ ವ್ಯಾಪಾರ ನಿಮ್ ಊರ್ ಮೇ ಪರಿಚಯ ಮಾಡ್ತಾವ ಆಯ್ತಪ್ಪ ಮಗನ ಏನೇನು ತಂದಲಿ ಇದ್ರಾಗ ಬಾಂಬ್ಗೆ ಮೇಲ್ಯಾರು ತಂದೇನ ಮಗನ ಮತ್ತ ಏ ಬಾಬುಬಾಯಿ ಬಾಂಬ್ಗೆ ಬಿಡು ಮಂದಿ ನಾವು ಅಲ್ಲ ನಾವು ಅಚ್ಚ ಮಂದಿ ಹೈ ಇದರಲ್ಲಿ ಬಹುತ್ ಅಚ್ಚ ಸಾಡಿ ಹೈ ಬಾಬುಬಾಯಿ ನಿಮ್ದಕ್ಕೂ ಮನ್ಯಾಗ ಲಡ್ಕಿ ಹೈ ಕ್ಯಾ ಯಾವ್ದು ಕೊಡ್ಲಿ ಮಗನ ಅಚ್ಚ ಇದೋ ಲುಚ್ಚ ಇದೋ ನೋಡು ಹುಷೇನೆ ಎಂದ ಬೆಳ ದೊಡ್ಡವಾಗಿನಿ ಅಂದಿಂದ ಹೆಣ್ಣಿನ ಸೋಂಕು ತಾಕಲ್ಲಿ ಮಗನ ಹಿಂದೂ ಇಲ್ಲ ಮುಂದೂ ಇಲ್ಲ ಅರೆ ಬಾಪ್ರೆ ನಿಮ್ದಕ್ಕೂ ಎರಡೂ ಇಲ್ವಾ ಹಂಗಲ್ಲೋ ಮಗನ ದಿಕ್ಕಿಲ್ಲ ಅಂದ್ ಮನ್ಯಾಗ ಬಾಬಿ ಹಂಗಿರ್ತಾವ ಮಗನ ಅರೆ ನಿಮ್ದಕ್ಕೂ ಶಾದಿ ಅಭಿ ನೈ ಭಯ ಅಲ್ಲ ಇವನು ಒಮ್ಮೆ ಹೇಳಿದ್ರ ಅರ್ಥಕತ್ತಲ್ಲೇ ಮಗನ ನಿನಗ ಶಾದಿನೂ ಇಲ್ಲ ಮದುವೆನೂ ಇಲ್ಲ
ಗೊತ್ತಾಯ್ತು ಭಯ್ಯ, ಗೊತ್ತಾಯ್ತು. ನಮ್ದಕ್ಕೂ ವ್ಯಾಪಾರ ನಿಮ್ದಕ್ಕೂ ಗೊತ್ತಿದ್ರೆ ಮಂದಿಗೆ ಪರಿಚಯ ಮಾಡ್ತಾವ. ಆಯ್ತ್ಲೇ ಹುಸಿನ, ನಮ್ಮ ಊರಾಗ 3 ಕಾತ್ರಿ, 3 ಊರ, 3 ಪ್ಯಾಟ್ರಿ, 3 ನಮನಿ ಮಂದಿ, 3 ತರ ಅದಾವ. ಯಾವ ಓಣ್ಯಾಗ ಹೋಗಿ ಆ ಓಣ್ಯಾಗ ಮಾಗನ ಮಾತಾಡಿ ಅಲ್ಲೇ ಬಿಡ್ಬೇಕ. ಅದನ್ನ ಬಿಟ್ಟು ಯಾರಿಗಾರ ನೀ ಬೌಡಿ ಕೊಟ್ನೆ, ಕೊಟ್ನೆ, ಅಡಿ ಕೊಟ್ನೆ ಬಾಳ ಮಾಡಕ್ ಹೋದ ಅಂದ್ರ ಮಗನ ಎಲ್ಲಬ ಮುರಿತಾವಲೆ. ನಮ್ದಕ್ಕೂ ಮನಸ್ಸ ಬಹುತ್ ಅಚ್ಚ ಹೈ. ನಮ್ದು ಅಂತ ಹೊಲಸ ದಂಧೆ ಮಾಡಂಗಿಲ್ಲ ಬಾಬುವೈ. ನಿಮ್ದಕ್ಕೂ ನಮ್ದಕ್ಕೂ ಏಕದಮ್ ದೋಸ್ತಿ ಅಚ್ಚ ಹೂವ. ಅಲಾಬದಾಗ 2 ದೇವರಿಗೆ ಅಲ್ಲ ಬೆಲ್ಲ ಕೊಟ್ಟಂಗ ಮಾಡಿ ಹೈ ಹೋಯ್ ಅಂತ ರಂಸಾಕ್ ಬರತಾನ ಮಗ. ಹುಸಿನ್ಯಾನ ಹೇಳಿದ್ದ ಬರಾಬರಿ ಕೇಳ. ಇಲ್ಲ ಮಗನ ಬೇಡ ನಿನ್ನ ಗಾಡಿಯನ್ನ. ಅಚ್ಚ ಹೂವ ಭಯ್ಯ. ಮಗನ ನನಗೂ ಕನ್ನಡ ಬರ್ತಾವ. ಇದ್ದದ್ದೊಂದು ಹೇಳಿ ಮಗ ಅನ್ಸಾಕತ್ತಾನ. ಎಲಿ ಸಿಕ್ಕರ ಪೂರ ಹಗನ ಮಗು ಮಕ್ಕಳು ನಾವು. ಇರ್ಲಿ ಏ ಬಾಬು ಬಾಯ್, ನಮ್ದಕ್ಕೂ ಗಾಡಿ ಚಲ್ತಾ ಹೂವ. ಸಾಡಿ ರೇ ಸಾಡಿ ಸಾಡಿ. ಹೋಗಲೇ ಮಗನ ಹೋಗ. ಈಗಿನ ಕಾಲದಾಗ ಎಂತ ಮಕ್ಕಳ ಮ್ಯಾಗ ದಬ್ಬಾಳಿಕೆ ಮಾಡಾಕ ನಮ್ಮಂತವ್ರ ದಬ್ಬಾಳಿಕೆ ಮಾಡಾಕ ಬೇಕ್ರಿ. ನಮ್ಮ ಐಸ್ ತಿನ್ನಾಕ ಮ್ಯಾಗಿನ ಮನಿ ಮಲ್ಲಿ, ತಳಗಿನ ಮನಿ ಕಲ್ಲಿ, ತಂದಿ ಮನಿ ಸಂಗಿ, ಮಕ್ಕಳ ಮನಿ ನಿಂಗಿ ಆಯ್ ತಕೊಂಡ ಕುಂತಾರ. ಈ ಬಾಬುನ ಐಸ್ಗಾಗೆ ಯಾರಿಗೆ ಕೊಡ್ಲಿ ಯಾರಿಗೆ ಇಡಲಿ? ಐಸ್ರೇ ಐಸ ಅಲ್ಲಿಂದು ಬೆಣ್ಣೆದು ಯಾರಿಗೆ ಕೊಡ್ಲಿ ಯಾರಿಗೆ? ಏನಿದು ಸೃಷ್ಟಿಕರ್ತನ ಸೃಷ್ಟಿ. ಮೈದುಂಬ ಹುರಿತಿದ್ದಾಳೆ ಕೃಷ್ಣ. ಅವಳಿಗಿಲ್ಲ ಯಾರ ಹಂಗು, ಯಾರ ಭಯಕ್ಕೂ ಭಯಪಡಲ್ಲ. ಆಹಾ, ಆ ಕೋಳಿಗಳ ಧ್ವನಿಗಳನ್ನ ನೋಡ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನಿಸುತ್ತದೆ. ಆದ್ರೆ ಈ ಮನುಷ್ಯರಲ್ಲಿ ಭೇದ ಭಾವವನ್ನು ಏಕೆ ಹುಟ್ಟಿಸಿದೆ? ನಾನು ಪ್ರೀತಿಸಿದ ಆ ಜಗದೀಶ ಗುಣದಲ್ಲಿ ಗುಣವಂತ, ಮನದಲ್ಲಿ ಮಾನವಂತ. ಅಂತವನನ್ನು ಪ್ರೀತಿ ಮಾಡ್ಬೇಕಾದ್ರೆ ನಿಜವಾಗ್ಲೂ ನಾನು ಕೂಡ ಪುಣ್ಯ ಮಾಡಿದ್ದೇನೆ. ಭಕ್ತಳೆ, ನಿನ್ನ ವರನನ್ನು ಕೇಳಿ ನನಗಾದ ಆನಂದದಲ್ಲಿ ನಿನ್ನನ್ನು ಮೆಚ್ಚಿ ಮದುವೆ ಆಗಬೇಕೆಂದು ಆ ಸ್ವರ್ಗದಿಂದ ಇಳಿದು ಬಂದ ಈ ನಿನ್ನನ್ನಲ್ಲ. ನಮ್ಮಪ್ಪನ ಹೆಸರು ಕೇಳಿದ್ರೆ ನೀನಾಗುವೆ ಕಲ್ಲು. ಅಪ್ಪ ಏನು ಹುಲಿ ಎಂದು ತಿಳಿದಿರುವೆಯಾ? ಈ ಜಗದೇಶ ಮನಸ್ಸು ಮಾಡಿದರೆ ನೀನಾಗುವೆ ನನ್ನ ಮನದರಸಿ. ಜಗದೀಶ್, ನೀನ್ ಇರ್ದೆ ಆದ ತಕ್ಷಣ ನಾನು ಇರುವುದಿಲ್ಲ ಅಂತ ನಿನ್ ಚೆನ್ನಾಗ್ ಗೊತ್ತು. ಇಷ್ಟೊಂದು ತಡ ಮಾಡಿ ಬಂದಿಲ್ಲ ಯಾಕೆ? ಪ್ರೇಮಿಗಳಿಗೆ ಹಾದಿ ಸುಗಮವಾಗಿರುವುದಿಲ್ಲ. ಹಾದಿ ಸುಗಮವಾಗಬೇಕಾದರೆ ನಾನು ನೀನು ಧೈರ್ಯದಿಂದ ಆಯುಧನ ಹಿಡಿದಾಗಲೇ ನಿಮ್ಮ ಅಪ್ಪನ ಸೊಕ್ಕು ಅಡಗುವುದು. ನೀನು ಹೇಳುವ ಮಾತು ನಿಜವಿದೆ. ಆದ್ರೆ ನಮ್ಮ ಅಪ್ಪನ ವರ್ತನೆ ನೋಡ್ತಾ ಇದ್ರೆ ನನಗೆ ಅಸಹ್ಯ ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ಆ ಪ್ರತಾಪನನ್ನು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅನ್ನಾಗಿ ಮಾಡ್ತಾನೆ. ಅಷ್ಟೇ ಅಲ್ಲ, ನಮ್ಮಿಬ್ಬರ ಪ್ರೀತಿ ವಿಷಯ ಕೂಡ ಅವನಿಗೆ ತಿಳಿದು ಬಂದಿದೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಪಡಬೇಡ ಗೌರಿ, ಭಯ ಪಡಬೇಡ. ಪ್ರೀತಿ ಬೆಂಕಿ ಅಂತಾರೆ ನಿಜ. ಅದೇ ಬೆಂಕಿ ಹತ್ತಿರೋದ್ರೆ ಇಡೀ ಮನೆಯನ್ನೇ ಸರ್ವನಾಶ ಮಾಡಿಬಿಡುತ್ತೆ. ಅದೇ ಪ್ರೀತಿಯಿಂದ ಜ್ಯೋತಿ ಹಚ್ಚಿದ್ರೆ ಮನೆಯೆಲ್ಲ ಬೆಳಕಾಗುತ್ತೆ. ನಾವು ನೀನು ಬೆಂಕಿ ಆಗಬಾರದು. ಈಗ ನಮ್ಮ ಮನೆಗಳು ಜ್ಯೋತಿ ಆಗೋಣ. ನಾವಿಬ್ಬರು ಸತಿಪತಿಗಳಾದ್ರೆ ಯಾರ ಭಯಕ್ಕೂ ಭಯ ಪಡುವುದಿಲ್ಲ. ಏನಂತೀಯ? ನಿಮ್ಮ ಅಪ್ಪನ ಬೇರೆ ಹೇಳ್ತಾರು ಎಲ್ಲ. ನಿಮ್ಮ ಅಪ್ಪನಿಗೆ ನಾನು ಹೆದರುತ್ತೇನೆ ಎಂದು ತಿಳಿದಿರುವೆಯಾ? ಅಣ್ಣ ತಮ್ಮಂದರು ಇಬ್ಬರು ಮನಸ್ಸು ಮಾಡಿದರೆ ಇನ್ನೊಬ್ಬರ ಒಲೆಯನ್ನೇ ಕೊಚ್ಚಿ ಕೊಲ್ಲುವ ಸಾಮರ್ಥ್ಯ ಆ ನನ್ನ ಶಿವಪ್ಪ ಈ ನನ್ನ ತೋಳಿನಲ್ಲಿ ತುಂಬಿಸಿ ಕಳಿಸಾನ. ಈ ನಾಡಿನಲ್ಲಿ ಹುಟ್ಟಿ ಆ ನನ್ನ ಸತ್ತ ನಿಮ್ಮಪ್ಪನ ಅಮರ್ದನಿಗೆ ನಾನು ಹೆದರುತ್ತೇನೆಂದು ತಿಳಿದಿರುವೆಯಾ? ನೀವಿಬ್ಬರು ಅಣ್ಣ ತಮ್ಮಂದ್ರು ಶ್ರೀರಾಮಚಂದ್ರ ಇದ್ದಂತೆ. ನಿಮ್ಮನ್ನ ಎದುರು ಹಾಕುವ ಗಂಡು ಈ ಭೂಮಿಯಲ್ಲಿ ಇನ್ನೂ ಹುಟ್ಟಿಲ್ಲ. ಈಡಾಗುದು ಯಾರಿಂದ? ಗೌರಿ, ನಿಮ್ಮಪ್ಪ ಮೋಸಕ್ಕೆ ಎತ್ತಿನ ಕೈ ಅಂತ ನನಗೆ ಚೆನ್ನಾಗಿ ಗೊತ್ತು.
ಅವನ ಹತ್ತಕಬೇಕಾದರೆ ನಿನ್ನ ಸಂಪೂರ್ಣ ಸಹಕಾರ ನನಗೆ ಬೇಕು. ನನ್ನ ತಮ್ಮ ನನ್ನ ನಿನ್ನ ಮದುವೆ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಿದ್ದಾನೆ. ಮದುವಿನ ಇದಕ್ಕೆ ನನ್ನ ತಂದೆ ಗೌರಿ, ನಿಮ್ಮ ತಂದೆಗೆ ಅಂಜಿ ಕುಳಿತರೆ ನಮ್ಮ ಮದುವೆ ಈ ಜನ್ಮದಲ್ಲಿ ಆಗುವುದಿಲ್ಲ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದಂತ ರವಿಚಂದ್ರನ್ನೇ ಹೇಳಿದ್ದಾರೆ. ಆದ್ರೆ ನಾ ಹೇಳ್ತಾನೆ ಗೌರಿ, ಜನ್ಮ ಕೊಟ್ಟ ನಿನ್ನ ತಂದೆಗೆ ಹೆದರಬೇಡ, ಗಟ್ಟಿದನ ಮಾಡಿ ನನ್ನ ಬೆನ್ನು ಹೊತ್ತು. ನಾಳೆ ವಾಲ್ಮೀಕಿ ಕೆಂಚನ ಗುಡಿಯಲ್ಲಿ ನಮ್ಮ ಮದುವೆ ಇದೆ, ಅದಕ್ಕೆ ನೀನೇನಂತಿ ಗೌರಿ? ಅನ್ನೋದೇನಿದೆ ಜಗದೀಶ್? ಹೆತ್ತಪ್ಪನ ವಿರುದ್ಧ ಮಗಳ ಮದುವೆ ಆಗ್ಬೇಕು ಅಂತ ನನ್ನ ಹಣೆ ಬರದಲ್ಲಿ ಬರೆದಿರುವಾಗ ಯಾರಿಂದ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದಾಗೆ ಕರೆ ಗೌರಿ, ಕರೆ. ಕಂಕಣ ಬಲ ಕೂಡಿ ಬಂದರೆ ಕರುವಿನ ಅರಿವನ್ನೇ ಮರೆಯಬೇಕಾಗುತ್ತೆ. ನಿನ್ನ ಅಂಗಾಲಿಗೆ ಒಂದು ಮುಳ್ಳು ಸೋಕದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ನಾಳೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಈಗಲಾದರೂ ಸ್ವಲ್ಪ ನಗೆ. ನನ್ನ ಹೃದಯದ ರಾಜ, ನಗು ನಗು ಅಂತ ಹೇಳ್ತಾ ಇದ್ರಲ್ಲ, ಆಯ್ತು ನಿಮ್ಗೋಸ್ಕರ ವಾ ವಾ ವಾ. ಆಕಾಶವೇ ಬೆಳಗೆಯಲು ಕೆಲವೇ ಕ್ಷಣಗಳು. ಈ ನಿನ್ನ ರಾಜನ ಮನೆ ತಲ್ಲಿಸಲು ಒಂದು ಇಂಪಾದ ಗೀತೆಯನ್ನು ಹಾಡಬಾರದು. ನಿಮ್ಮ ಆಸೆಯಂತೆ ಹಾಡಿ. ಸಿಂಗಾರ ಸಿರಿ ಅಂಗಲಿನಲ್ಲಿ ಬಂಗಾರಗೆ ಬಾಯಿ ಗಾಂಧಾರಿಯಂತೆ ಕಣ್ಣುಚ್ಚಿ ಹೊಂಗನ ಸರಸು ಚಾಯಿ ಮಂದಹಾಸ ಆಹನಲ